ಆರ್ಎಸ್ಎಸ್ ವಿರುದ್ಧ ಸಿಎಂ ಮಾತು, ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ. ಜೈ ಶ್ರೀರಾಮ್ ಎಂದ ಬಿಜೆಪಿ ಸದಸ್ಯರು, ರಾಷ್ಟ್ರಧ್ವಜ ಹಿಡಿದು ಬಂದ ಕೈಪಡೆ. ಎಚ್ಸಿ ಮಹದೇವಪ್ಪ ಮನೆಯಲ್ಲಿ ಎಸ್ಸಿ ಎಸ್ಟಿ ಸಚಿವರು, ಶಾಸಕರ ಸಭೆ. ಇನ್ಸೈಡ್ ಮಾಹಿತಿಯನ್ನು ಈ ಎಲ್ಲಾ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಆರ್ಎಸ್ಎಸ್ನವರು ಗಲಭೆ ಎಬ್ಬಿಸುತ್ತಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಧಾನಸಭೆಯಲ್ಲಿ ನಿನ್ನೆ ಕೋಲಾಹಲಕ್ಕೆ ಕಾರಣವಾಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಭಾರೀ ಜಟಾಪಟಿಯೇ ನಡೆದು ಹೋಯಿತು. 2 ಬಾರಿ ಕಲಾಪ ಮುಂದೂಡಲಾಯಿತು. ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ RSSನವರು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಉತ್ತರಿಸುವಾಗ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಮರ್ಪಕವಾಗಿದೆ, ಆದರೆ ಅಪರಾಧ ಹೆಚ್ಚಾಗಿ ಮಾಡೋರೆ ನೀವು ಮತ್ತು ಆರ್ಎಸ್ಎಸ್ನವರು ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಈ ವೇಳೆ ತಿರುಗಿ ಬಿದ್ದ ಬಿಜೆಪಿ ಸದಸ್ಯರು, ನಾವು ನಮ್ಮ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅಂತ ಘೋಷಣೆ ಕೂಗಿದ್ರು. PFI ಮೇಲಿನ ಕೇಸ್ ವಾಪಸ್ ಪಡೆದಿದ್ದು ಕಾಂಗ್ರೆಸ್ನವರು ಅಂತ ಆಕ್ರೋಶ ಹೊರಹಾಕಿದ್ರು. ಗಲಾಟೆ ಮಾಡಿ ಅಂತ ಹೇಳ್ಕೊಟ್ರು ಗೊತ್ತು ನನಗೆ. ನಮ್ಮ ಕಾಂಗ್ರೆಸ್ನಲ್ಲಿ RSSನವನಲ್ಲ, ನಾಟ್ RSS. ಸಿಎಂ ಸಿದ್ದರಾಮಯ್ಯ ಮಾತಿಗೆ ತೀವ್ರ ಟೀಕೆ ಹೊರಹಾಕಿದ ಅಶೋಕ್, ಸಿಎಂ ಸಿದ್ದರಾಮಯ್ಯ RSS ಬಗ್ಗೆ ಆಡಿದ ಮಾತನ್ನ ಕಡತದಿಂದ ತೆಗೆದುಹಾಕಬೇಕು, ಇಲ್ದಿದ್ರೆ ನಾವು ಸದನ ನಡೆಯೋದಕ್ಕೆ ಬಿಡಲ್ಲ ಅಂತ ಗುಡುಗಿದ್ರು. ಕಾಂಗ್ರೆಸ್ನವರು PFI ಏಜೆಂಟರು, ಪಾಕ್ ಏಜೆಂಟರು ಅಂತ ಕರೆದರೆ ನೀವು ಸುಮ್ಮನಿರ್ತೀರಾ ಅಂತ ಖಾರವಾಗಿ ಪ್ರಶ್ನಿಸಿದ್ರು. ಅಶೋಕ್ ಮಾತು ಕಾಂಗ್ರೆಸ್ ಸದಸ್ಯರನ್ನ ಕೆರಳಿಸಿತು. RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ, ಅದನ್ನ ಕಡತದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS, ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಬಂದಿರೋರು, ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಸದನ ಮತ್ತೆ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಬಂದ್ರು. ಈ ವೇಳೆ ರಾಷ್ಟ್ರಧ್ವಜ ಹಿಡಿದು ಕಾಂಗ್ರೆಸ್ ಸದಸ್ಯರು ಕೌಂಟರ್ ಕೊಟ್ರು. RSS ಏನು ಸಂವಿಧಾನಿಕ ಸಂಸ್ಥೆನ, ಯಾಕೆ ಮಾತನಾಡಬಾರದು ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಚೀನಾದ ಚಮಚಗಳು, ಪಾಕಿಸ್ತಾನ ಏಜೆಂಟರು ಎನ್ನುತ್ತೇವೆ ಅಂತ ತಿರುಗೇಟು ಕೊಟ್ರು. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ, ಇವ್ರ ಪಾರ್ಟಿ ಚೀನಾದ ಚಮಚಗಳು. ಸದನದಲ್ಲಿ ವಾಗ್ಯುದ್ಧದ ನಡುವೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಕೋಲಾಹಲಕ್ಕೆ ಕಾರಣವಾಯಿತು. ಬಿಜೆಪಿ ಸದಸ್ಯ ಭೈರತಿ ಬಸವರಾಜ್ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇರುವುದಾಗಿ ಕೈ ಶಾಸಕ ನರೇಂದ್ರ ಸ್ವಾಮಿ ಆರೋಪಿಸಿದ್ರು. ಈ ವೇಳೆ ಭಾರಿ ಜಟಾಪಟಿಯೇ ನಡೆಯಿತು. ಈ ಮಧ್ಯೆ ಬಿಜೆಪಿಯ ಅಶ್ವಥ್ ನಾರಾಯಣ, ಕಾಂಗ್ರೆಸ್ನ ಕೆಲ ಸದಸ್ಯರು ರಾಷ್ಟ್ರಧ್ವಜವನ್ನ ತಂದಿದ್ದಾರೆ, ಮುದುಡಿ ಅಗೌರವ ತೋರಿದ್ದಾರೆ, ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ರು. ನಮ್ಮ ಗೌರವಾನ್ವಿತ ಸದಸ್ಯರು ರಾಷ್ಟ್ರಧ್ವಜವನ್ನ ಸಭಾಂಗಣಕ್ಕೆ ಯಾಕೆ, ಸದನಕ್ಕೆ ಯಾಕೆ ತಂದ್ರು? ಆ ತಂದು ಯಾವ ರೀತಿ ಇಟ್ಕೊಂಡ್ರು, ಯಾವ ರೀತಿ ಮಾಡಿಸಿದ್ರು, ಯಾವ ಕಾರಣ ನೀವು ಕ್ರಮ ಕ್ರಮ ತಗೊಳ್ಬೇಕು. ರಾಷ್ಟ್ರಧ್ವಜವನ್ನ ಅವಮಾನ ಮಾಡಿದರೆ ರಾಷ್ಟ್ರಧ್ವಜವನ್ನ ಹೇಗೆ ಇಟ್ಕೋಬೇಕು, ಹೇಗೆ ಮಾಡಿಸ್ಬೇಕು, ಯಾವ ಕಾರಣದಲ್ಲಿ ತಂದಿದ್ದಾರೆ, ಯಾವ ಸಂದರ್ಭದಲ್ಲಿ ತಂದಿದ್ದಾರೆ ನೀವು ಹೇಳ್ಬೇಕು. ಈಗ ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ವಿಚಾರವಾಗಿ ನಿನ್ನೆ ವಿಧಾನಸಭೆಯಲ್ಲಿ ವಿಜೇಂದ್ರ ವಾಗ್ದಾಳಿ ನಡೆಸಿದ್ರು. ನಾವು ಮುಸ್ಲಿಮರ ವಿರೋಧಿಗಳಲ್ಲ, ಆದ್ರೆ ಒಂದು ಧರ್ಮಕ್ಕೆ 4% ಕೊಡೋದು ಸರಿಯಲ್ಲ, ಇದು ಅಸಂವಿಧಾನಿಕ ಅಂತ ಕಿಡಿಕಾರಿದ್ರು. ಅಹಿಂದ ಅಂತ ಭಾಷಣ ಮಾಡ್ತೀರಿ, ಮಡಿವಾಳ, ಮೇದಾರ, ಸವಿತಾ, ಹಡಪದ, ಕುಂಬಾರ, ಗಾಣಿಗ, ವಿಶ್ವಕರ್ಮರು ಅದರಲ್ಲಿದ್ದಾರೆ, ಆದ್ರೆ ಬಜೆಟ್ನಲ್ಲಿ ಈ ಸಮುದಾಯಗಳಿಗೆ ಯಾಕೆ ಒತ್ತು ಕೊಟ್ಟಿಲ್ಲ ಅಂತ ಪ್ರಶ್ನಿಸಿದ್ರು. ಮಾನ್ಯ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಇದು ಯಾವುದೇ ಕಾಯಕ ಸಮುದಾಯಗಳಿಗೆ ಯಾವುದೇ ಒಂದು ಒತ್ತನ್ನು ಕೊಡದೇ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯಕ್ಕೆ ಬಂದಿರತಕ್ಕಂಥ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ಎಸ್ಸಿ ಎಸ್ಟಿ ಸಮುದಾಯದ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಬಿಜೆಪಿ ಸಮರ ಸಾರಿದೆ. ಹೀಗಾಗಿ ನಿನ್ನೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಬೆಂಗಳೂರು ನಿವಾಸದಲ್ಲಿ ಎಸ್ಸಿ ಎಸ್ಟಿ ಶಾಸಕರು ಸಚಿವರ ಸಭೆ ಕರೆಯಲಾಗಿತ್ತು. ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಸಮಾಜ ಪಕ್ಷದ ಹಿತದೃಷ್ಟಿಯಿಂದ ಕೆಲವು ವಿಚಾರ ಚರ್ಚೆ ಮಾಡಲಾಗಿದೆ. ಒಳ ಮೀಸಲಾತಿ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಬಲಪಡಿಸಬೇಕು ಅಂತ ಚರ್ಚಿಸಲಾಗಿದೆ ಅಂತ ತಿಳಿಸಿದ್ರು. ಸಮಾಜದ ಹಿತದೃಷ್ಟ ಮತ್ತು ಪಕ್ಷದ ಹಿತದೃಷ್ಟ ಹಲವಾರು ವಿಚಾರಗಳಂತ ಚರ್ಚೆ ಮಾಡಿದ್ವಿ. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಸಾಧಕ ಬಾಧಕ ಅದಾದರೆ ಏನಾಗುತ್ತೆ ಪರಿಣಾಮಗಳು, ಅದರ ಪರವಾಗಿ ವಿರೋಧವಾಗಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಬಹು ಪ್ರಮುಖವಾಗಿರುವಂಥ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಕೆಲವು ಹಳೆ ಸ್ಕೀಮ್ ಇದೆ, ಅದನ್ನು ತೆಗೆದುಹಾಕಿ ಏನು ಸಮಾಜಕ್ಕೆ ಉಪಯುಕ್ತ ಇದೆ ಅದನ್ನು ಅಳವಡಿಸ್ಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಬೇಕು. ಅವರಿಗೆ ಇವೆಲ್ಲ ಕನ್ವಿನ್ಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಸಚಿವ ಮಹದೇವಪ್ಪ ನಿವಾಸದಲ್ಲಿ ನಡೆದ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಶಾಸಕರು ಮತ್ತು ಸಚಿವರ ಸಭೆಯಲ್ಲಿ ದಲಿತರ ಹಣವನ್ನ ಗ್ಯಾರಂಟಿಗಳಿಗೆ ನೀಡಿರುವ ವಿಚಾರ ಕುರಿತು ಚರ್ಚಿಸಲಾಯಿತು. ಶಕ್ತಿ ಯೋಜನೆಗೆ ದಲಿತರ ಅನುದಾನ ನೀಡಿರುವುದರಿಂದ ಸಾಮಾಜಿಕವಾಗಿ ಸಮರ್ಥನೆ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆ. ಇದರಿಂದ ದಲಿತ ಸಮಾಜದ ಸಂಪೂರ್ಣ ಏಳಿಗೆ ಆಗಲ್ಲ. ಹೀಗಾಗಿ ದಲಿತರ ಅನುದಾನವನ್ನ ನೀಡದಂತೆ ಮುಖ್ಯಮಂತ್ರಿಗೆ ಮನವಿ ಮಾಡೋದಕ್ಕೆ ಕೆಲ ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಡಿಆರ್ಐ, ಸಿಬಿಐ ಈವರೆಗೆ ಒಂದೇ ಒಂದು ಮಾಹಿತಿ ಸಹ ನೀಡಿಲ್ಲ. ಎಲ್ಲವೂ ಕೂಡ ಊಹಾಪೋಹಗಳೇ ಅಂತ ಹೇಳಿದ ಪರಮೇಶ್ವರ್, ಅವರೇ ಮಾಹಿತಿ ನೀಡದಿದ್ದಾಗ ನಾನು ಏನು ಉತ್ತರ ನೀಡಿ? ಡಿಆರ್ಐನವರು ದೆಹಲಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ತನಿಖೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ನಾನು ಉತ್ತರ ನೀಡಲ್ಲ ಅಂತ ಸಮಜಾಯಿಷಿ ನೀಡಿದ್ದಾರೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಡಿಆರ್ಐ ಇರ್ಬೋದು, ಸಿಬಿಐ ಇರ್ಬೋದು, ಅಥವಾ ಇನ್ನ ಇಡಿ ಇರ್ಬೋದು, ಅವರೆಲ್ಲರೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಶಬ್ದದ ಮಾಹಿತಿಯನ್ನು ಕೊಟ್ಟಿಲ್ಲ. ಸ್ಪೆಕ್ಯುಲೇಷನ್ಸ್.